ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪರಿವೀಕ್ಷಕರಿಗೆಲ್ಲ ಭಗವಂತ ಅನುಗ್ರಹ ಮಾಡಲಿ. ತುಲಾರಾಶಿ 2024ನೇ ಇಸ್ವಿ ವರ್ಷದ ಆರಂಭದ ತಿಂಗಳು, ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ಗಮನಿಸೋಣ. ನೋಡಿ, ತುಲಾರಾಶಿಯವರಿಗೆ 12ನೇ ರಾಶಿಯಲ್ಲಿ ಕೇತುವಿನ ಪರಿವರ್ತನೆಯಾಗಿದೆ. ಹಾಗೆ ನಿಮ್ಮ ರಾಶಿಯಲ್ಲಿ 2ನೇ ರಾಶಿಯಲ್ಲಿ ಶುಕ್ರ, 3ನೇ ರಾಶಿಯಲ್ಲಿ ರವಿ, ಕುಜ ಮತ್ತು ಬುಧ, 3ನೇ ರಾಶಿಯಲ್ಲಿ, 4ನೇ ರಾಶಿಯಲ್ಲಿ ಯಾರಿಲ್ಲ. ಹಾಗೆ 5ನೇ ರಾಶಿಯಲ್ಲಿ ಶನಿ, 6ನೇ ರಾಶಿಯಲ್ಲಿ ರಾಹು, 7ನೇ ರಾಶಿಯಲ್ಲಿ ಗುರು. ನೋಡಿ, ಗುರು ಒಬ್ಬ ನಿಮ್ಮ ರಾಶಿ ನೋಡ್ತಾ ಕೂತಿದ್ದಾನೆ. ನಿಮಗೆ ಹೇಗೆ ಅಂತಂದರೆ, ಕಷ್ಟ ಬರುತ್ತೆ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಿ, ಆದರೆ ಆ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ ಅಲ್ವಾ. ಹಾಗಾಗಿ ವರ್ಷದ ಆಂಗ್ಲ ವರ್ಷದ ಪ್ರಕಾರ ಇದು ಫಸ್ಟ್ ತಿಂಗಳು, ಜನವರಿ ತಿಂಗಳು. ಹಾಗಾಗಿ ತುಲಾರಾಶಿಯವರಿಗೆ ಏನೇನು ಶುಭವಾದಂಥ ಫಲಗಳಿದೆ ಎಂಬುದನ್ನು ಗಮನಿಸೋಣ. ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಹೇಳುವಂಥದ್ದು. ಹಾಗಾಗಿ ನಿಮ್ಮ ದಶಾಭಕ್ತಿಗಳು, ನಿಮ್ಮ ಸಮಯದ ಮೇಲೆ ಅದು ವ್ಯತ್ಯಾಸಗಳು ಕೂಡ ಆಗ್ಬೋದು. ಹಾಗಾಗಿ ನೀವು ಎಷ್ಟರ ಮಟ್ಟಿಗೆ ಇದನ್ನು ಪ್ರಯತ್ನ ಮಾಡಿ ಅಂತಂದರೆ ಗೋಚಾರದಲ್ಲಿರುವಂತಹ ಫಲ ಎಂಬುದಾಗಿ ತಿಳ್ಕೊಳ್ಳಿ. ಯಾಕಂದರೆ ಸಂಪೂರ್ಣವಾಗಿ ಇದ್ರ ಮೇಲೆ ತೀರ್ಮಾನ ಮಾಡ್ಕೊಂಡು ಹೋಗುವಂಥದ್ದು ಬೇಡ. ಎಷ್ಟೋ ಜನಕ್ಕೆ ಹಾಗೆ ಆಗಿಬಿಡುತ್ತೆ. ನೀವು ಹೇಳೋದು ಆಗ್ತಾ ಇಲ್ಲ ಹೇಳ್ತಾ ಇದ್ದಾರೆ. ನಿಮ್ಮ ಜಾತಕದ ದಶಾಭಕ್ತಿಗಳು ಹೇಗಿದೆ ಹೇಳೋದನ್ನು ಕೂಡ ಪರಿಕಲ್ಪನೆ ಮಾಡಿ ಫಲಗಳನ್ನು ನಾವು ಅನುಸರಣೆ ಮಾಡಬೇಕಾಗುತ್ತೆ. ಇರಲಿ ನೋಡಿ, ಚಿತ್ತಾ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ಇನ್ನು ವಿಶಾಖ ನಕ್ಷತ್ರ 1, 2, 3, 4ನೇ ಪಾದ, 3ನೇ ಪಾದ 1, 2, 3ನೇ ಪಾದ ವಿಶಾಖ ನಕ್ಷತ್ರ. ಇವರಿಷ್ಟು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಿಮ್ಮ ನಕ್ಷತ್ರ ಪರಿಹಾರಗಳನ್ನು ಕೂಡ ನಾನು ಹೇಳ್ತೇನೆ. ಹಾಗೆ ನೋಡಿ, ಜನವರಿ ತಿಂಗಳಲ್ಲಿ ವಿಶೇಷವಾದಂಥ ಹಬ್ಬ ಹರಿದಿನಗಳು ಏನಿದೆ. ಇದು ಹೇಗಿದ್ದರೂ ಧನುರ್ಮಾಸ. ಹಾಗಾಗಿ ದೇವರನ್ನು ಬೆಳಗ್ಗೆ ಎದ್ದು ಬೇಗನೆ ಸ್ನಾನಾದಿಗಳನ್ನು ಮಾಡಿ ದೇವರ ದರ್ಶನ ಮಾಡಿ ಬಹಳ ಜನ ಮಾಡ್ತಾ ಇದ್ದೀರಿ. ಹಾಗಾಗಿ ಆ ದೈವಾನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಮತ್ತು ಈ ತಿಂಗಳಲ್ಲಿ ಯಾರು ಹುಟ್ಟಿದಿರುವಂತಹ ಎಲ್ಲರಿಗೂ ಕೂಡ ಹುಟ್ಟಹಬ್ಬದ ಶುಭಾಶಯಗಳು. ಭಗವಂತ ದೀರ್ಘಾಯುಷ್ಯ, ಸದಾರೋಗ್ಯ ಎಲ್ಲವನ್ನು ಕೂಡ ಅನುಗ್ರಹ ಮಾಡಲಿ ಅಂಥೇಳಿ ದೇವರಲ್ಲಿ ಬೇಡ್ಕೊಳ್ತೇನೆ. ಹಾಗೆ ನೋಡಿ, 4ನೇ ತಾರೀಕಿಗೆ ಕಾಲಭೈರವಾಷ್ಟಮಿ, ಹಾಗೆ 7ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಹಾಗೆ 11ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಹಾಗೆ 15ನೇ ತಾರೀಕಿಗೆ ವಿಶೇಷವಾಗಿ ಸಂಕ್ರಾಂತಿ ಹಬ್ಬ, ಸಂಕ್ರಾಂತಿಯ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಮತ್ತು ಉತ್ತರಾಯಣ ಪುಣ್ಯಕಾಲ ಹೇಳುವಂಥದ್ದು ಆರಂಭ ಆಗುತ್ತೆ. 8 ಗಂಟೆ 27 ನಿಮಿಷಕ್ಕೆ ಆ ದಿವಸ ಪುಣ್ಯಕಾಲ ಇದೆ, ಸಂಕ್ರಾಂತಿಯ ಪುಣ್ಯಕಾಲ. ಅಂದರೆ ನಮಗೆ ಉತ್ತರಾಯಣ ಬಂದ ತಕ್ಷಣವೇ ಪೂಜೆ ಪುನಸ್ಕಾರ, ದೇವತಾರಾಧನೆ ಮಾಡಿ ಎಲ್ಲ ಒಂದು ಒಳ್ಳೆಯ ರೀತಿಯಾದಂತಹ ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಇದೆ. ಅಂದರೆ ಸಂಸ್ಕಾರ ಕರ್ಮಗಳಿಗೆ ಅವಕಾಶ ಇದೆ ಹೇಳುವಂಥದ್ದು. ಹಾಗೆ 16ನೇ ತಾರೀಕಿಗೆ ತುಳುವ ಷಷ್ಠಿ, 21ಕ್ಕೆ ಸರ್ವೇಶಾಂ ಏಕಾದಶಿ, ಹಾಗೆ 23ಕ್ಕೆ ಮಹಾಪ್ರದೋಷ, 25ಕ್ಕೆ ಬನದ ಹುಣ್ಣಿಮೆ ಹೇಳುವಂಥದ್ದಿದೆ. ಇನ್ನು 29ನೇ ತಾರೀಕು ಸಂಕಷ್ಟರ ಚತುರ್ಥಿ, 30ನೇ ತಾರೀಕು ತ್ಯಾಗರಾಜರ ಆರಾಧನೆ. ಈಗೆಲ್ಲ ಈ ಜನವರಿ ತಿಂಗಳಲ್ಲಿದೆ. ಯೋಚನೆ ಮಾಡ್ತಾ ಇರ್ತೀನಿ, ನಮಗೆ ಹೇಗೆ ಹಬ್ಬ ಹರಿದಿನಗಳನ್ನು ಹೇಳ್ತಾ ಇದ್ದಾರೆ, ನಮಗೇನಾದರೂ ಶುಭವಾಗುತ್ತಾ ಎಂಬಂಥ ಯೋಚನೆ ಮಾಡ್ತಾ ಇರ್ತೀರಿ. ನೋಡಿ, ನಿಮಗೆ ತುಲಾರಾಶಿಯವರ ರಾಶ್ಯಾಧಿಪತಿ ಶುಕ್ರನೇ ಧನಸ್ಥಾನದಲ್ಲಿ ಕುಜನ ಮನೆಯಲ್ಲಿ ಕೂತಿದ್ದಾನೆ. ಮತ್ತು ಗುರುವು ನಿಮ್ಮ ರಾಶಿಯನ್ನು ಪರಿಪೂರ್ಣವಾಗಿ ನೋಡ್ತಾ ಇದ್ದಾನೆ. ಹೀಗಿದ್ದಾಗ ಭಾಳ ಶುಭ ಆಗುವಂಥ ಸಾಧ್ಯತೆಗಳೇ ನಿಮಗೆ. ನೋಡಿ, ಶನಿಯೂ ಕೂಡ ನೀವು ಬಲವನ್ನು ಕೊಡುವ ಹಾಗೆ ಇಲ್ಲ. ಅವನು 5ನೇ ರಾಶಿಯಲ್ಲಿದ್ದಾನೆ. ಪಂಚಮ ಶನಿ ಒಳ್ಳೆಯದಲ್ಲ. ರಾಶ್ಯಾಧಿಪತಿ ಶುಕ್ರ ಶುಭ ಫಲ ಕೊಡಲಿಕ್ಕಿದ್ದಾನೆ, ಗುರು ಶುಭ ಫಲ ಕೊಡಲಿಕ್ಕಿದ್ದಾನೆ. ಹಾಗೆ 3ನೇ ರಾಶಿಯ ಕುಜನು ಬಹಳ ವಿಕ್ರಮಗಳನ್ನು ಕೊಡಲಿಕ್ಕಿದ್ದಾನೆ. ಇದಿಷ್ಟು ಗ್ರಹಗಳ ಬಗ್ಗೆನೇ ನಾವು ಚಿಂತನೆ ಮಾಡಿ ನಿಮಗೆ ಹೇಳುವಂಥ ಪ್ರಯತ್ನ ಮಾಡೋಣ. 1ನೇದಾಗಿ ಭಾಳ ಹೆಚ್ಚಿನದಾದಂಥ ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು ಈ ತಿಂಗಳಲ್ಲಿ. ಕೆಲವೊಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಆ ಹಣ ಬರುತ್ತೆ. ಮತ್ತು ಯಾರೋ ಒಬ್ಬರು ನಿಮಗೆ ದುಡ್ಡು ಕೊಡಲ್ಲ ಅಂದ್ಕೊಳ್ತಾ ಇರ್ತೀರಿ ನೀವು. ಇಲ್ಲ, ಇವರು ನಮಗೆ ಕೊಡಲ್ಲ, ಇವರು ಅನುಕೂಲ ಆಗಲ್ಲ, ಯಾಕೋ ಸ್ವಲ್ಪ ಕಷ್ಟ ಅಂತಲೇ ಅಂದ್ಕೊಳ್ತಾ ಇರ್ತೀರಿ. ಆದರೆ ಆ ದೈವಾನುಗ್ರಹದಿಂದ ಇದ್ದಕ್ಕಿದ್ದಾಗ ಹಣ ನೀವು ಇದ್ದಲ್ಲಿ ಬಂದುಬಿಡುತ್ತೆ. ಇದು ಬಹಳ ಶುಭವಾದಂಥದ್ದು. ಹಾಗಾಗಿ ಹಣಕಾಸಿಗೆ ಅಭಿವೃದ್ಧಿ ಹೇಳುವಂಥದ್ದು ಇದೆ ಈ ತಿಂಗಳಲ್ಲಿ. ಹಾಗೆ ವೃತ್ತಿಯ ಜೀವನ, ಏನೇನೋ ಅವರವರು ವೃತ್ತಿ ಅವರವರಿಗೆ ಅಂತ ಹೇಳ್ತಾರಲ್ಲ, ಹಾಗೆ ವೃತ್ತಿಯ ಜೀವನದ ಹೆಚ್ಚಿನದಾದಂತಹ ಬಡ್ತಿ ಸಿಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು, ಪ್ರಮೋಷನ್ ಕೊಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಡಿಸೆಂಬರಲ್ಲಿ ಆಗಬೇಕಿತ್ತು ಪ್ರಮೋಷನಲ್ಲಿ ಯೋಚನೆ ಮಾಡ್ತಾ ಇದ್ದವರಿಗೆ ಜನವರಿಯಲ್ಲಿ ಯಾರು ಆಗ್ಬೋದು, ಅಥವಾ ಮಾರ್ಚಲ್ಲಿ ಯಾರು ಕೂಡ ಸಿಗಬಹುದು. ಆ ಥರ ಗ್ರಹಸ್ಥಿತಿ ಇದೆ. ಹಾಗೆ ವೃತ್ತಿಪರರಿಗೆ ಬಹಳ ಶುಭವಾದಂಥದ್ದಿದೆ. ಇನ್ನು ಬಹಳ ಮುಖ್ಯವಾಗಿ ನೋಡಿ, ತೃತೀಯದ ಕುಜ, ಇದು ಬಹಳ ಮುಖ್ಯವಾಗಿ ಹೇಳ್ತೇವೆ ಅಂತಂದರೆ, ರಿಯಲ್ ಎಸ್ಟೇಟ್ ಯಾವುದೋ ಒಂದು ವ್ಯಾಪಾರ ವ್ಯವಹಾರಕ್ಕೆ ಹೊರಟಿದ್ದೀರಿ. ಉದಾಹರಣೆ, ನಿಮ್ಮದೇ ಸೈಟ್ ಸೇಲಿಗೆ ಇಟ್ಟಿದ್ದೀರಿ, ಅಥವಾ ನಿಮ್ಮ ಮನೆಯನ್ನೇ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ಅದು ಸೇಲ್ ಆಗ್ತಾ ಇಲ್ಲ, ಅನುಕೂಲ ಆಗ್ತಾ ಇಲ್ಲ. ಆದರೆ ಈ ನಿಷ್ಟಿನಲ್ಲಿ, ಈ ದೃಷ್ಟಿಯಿಂದ ಅದು ಸೇವ್ ಆಗುವ ಹಾಗಾಗುತ್ತೆ. ಅದೆಷ್ಟೋ ನೋಡಿ, ಈಗ ಒಂದು ಮನೆ ಸೇಲ್ ಮಾಡಬೇಕು ಅಥವಾ ಒಂದು ಮನೆ ತೆಗೆದುಕೊಳ್ಬೇಕು, ಜಮೀನು ತೆಗೆದುಕೊಳ್ಬೇಕು ಅಂತಂದರೆ ಗೋಚಾರದಲ್ಲಿ ಕುಜನ ಬಲ ಬಂದಾಗ ಮಾತ್ರ ಹೆಚ್ಚಿನದಾಗಿ ಸಾಧ್ಯತೆಗಳಾಗುತ್ತೆ.
3 ತಿಂಗಳ 2 ತಿಂಗಳ 6 ತಿಂಗಳ ಬಿಟ್ಟಿದ್ರೂ ಕೂಡ ಅದಕ್ಕೆ ಯಾವ ಗಿರಾಕಿಯೂ ಬರುವುದಿಲ್ಲ, ಅಥವಾ ಅಡ್ವಾನ್ಸ್ ಕೊಟ್ಟವರು ಸರಿಯಾಗಿ ಬರುವುದಿಲ್ಲ. ಆದರೆ ಕುಜನ ದೃಷ್ಟಿ ತೃತೀಯಕ ಕುಜವನ್ನು ಷಷ್ಠ ಕುಜವನ್ನು ಪಟ್ ಅಂತ ಅದರ ಬದಲಾವಣೆ ಆಗುತ್ತೆ. ಹಾಗಾಗಿ ಭೂಮಿಯ ವ್ಯಾಪಾರ ವ್ಯವಹಾರ ಮಾಡೋವರಿಗೆ ರಿಯಲ್ ಎಸ್ಟೇಟಿಗೆ ಬಹಳ ಉತ್ತಮವಾಗಿದೆ. ನಿಮ್ಮದೇ ಏನಾದರೂ ಕೂಡ ಇದ್ದರೂ ಕೂಡ ಭೂಮಿ ವ್ಯಾಪಾರ ವ್ಯವಹಾರಕ್ಕೆ ಅವಕಾಶ ಸಿಗುತ್ತೆ. ಮತ್ತು ಜೀವನದ ಸಮತೋಲನ ನೀವು ಜನವರಿಯಲ್ಲಿ ಅಂದ್ಕೊಳ್ತೀರಿ, ಈ 12 ತಿಂಗಳಲ್ಲಿ ಫಸ್ಟ್ ತಿಂಗಳ ಆರಂಭ ಆಯಿತು, ಇನ್ನು ಮಿಕ್ಕಿರುವಂತಹ ತಿಂಗಳಲ್ಲಿ ಏನಾದರೂ ನಾನು ಸಾಧಿಸ್ತೇನೆ, ಏನಾದರೂ ನೀವು ಮಾಡ್ತೇನೆ ಅಂತ ಅಂದ್ಕೊಳ್ತೀರಿ. ಅದೆಲ್ಲ ಬಹಳ ಒಳ್ಳೆಯ ರೀತಿಯಾದಂಥದ್ದು. ಗುರುವಿನ ದೃಷ್ಟಿಯೇ ಗುರು ಒಳ್ಳೆಯದು ಮಾಡಿ ಹೋಗ್ತಾನೆ. ಹಾಗೆ 4ನೇದಾಗಿ ವಿದ್ಯಾರ್ಥಿಗಳ ಜೀವನ ಬಹಳ ಚೆನ್ನಾಗಿದೆ ಅಂತ ಹೇಳಬಹುದು. ಬುಧಾದಿತ್ಯ 2 ಗ್ರಹಗಳಿದ್ದಾರೆ. ಹಾಗಾಗಿ ತೃತೀಯ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಲಾಭಾಂಶಗಳನ್ನು ಕೊಡಬಹುದು, ನಿಮಗೆ ಸ್ವಲ್ಪ ಒಳ್ಳೆಯದು ಮಾಡಬಹುದು. ಅಥವಾ ಏನಾದರೂ ಹಣಕಾಸಿನ ಅಡಚಣೆ ಇದ್ದರೆ ಯಾರೊಬ್ಬರು ನಿಮಗೆ ಸಹಾಯ ಸಹಕಾರ ಮಾಡಬಹುದು. ಎಲ್ಲ ಆಗಿದೆ, ಮುಂದಿನ ವರ್ಷದಲ್ಲಿ ನನಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹಣ ಬೇಕು, ಸ್ಕೂಲಿಗೆ ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಂದ್ರೆ ಅನುಕೂಲ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಶುಭ ಅಂತೇಳಿ ಹೇಳಬಹುದು. ಮತ್ತು ಸ್ಥಿರಾಸ್ತಿಯಲ್ಲಿ ಏನೋ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ಸಮಸ್ಯೆ ಇದೆ ಅಂಥೇಳಿ ಸ್ಥಿರಾಸ್ತಿಯಲ್ಲಿ ಹೇಳ್ತಾ ಇದ್ದರೆ ಸ್ವಲ್ಪ ಸ್ಥಿರಾಸ್ತಿಯು ಸಿಗುವಂಥ ಸಾಧ್ಯತೆಗಳು, ಆ ಕಳ್ಕೊಂಡಂಥ ಆಸ್ತಿ ಈ ತಿಂಗಳಲ್ಲಿ ಬಹಳ ರೀತಿಯಾಗಿ ಬರುತ್ತೆ ನಿಮ್ಮಿಂದಲ್ಲಿ. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ ಮೊಬೈಲ್ ಕಳ್ಕೊಳ್ಳುವಂಥದ್ದು, ಅನಂತರದಲ್ಲಿ ಪರ್ಸ್ ಕಳ್ಕೊಳ್ಳುವಂಥದ್ದು, ಹೀಗೆಲ್ಲ ಮಾಡ್ಕೊಳ್ತಾ ಇರ್ತೇವೆ ಜೀವನದಲ್ಲಿ. ಆದರೆ ಪರ್ಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಮೊಬೈಲ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಳ್ಕೊಂಡು ಹೋದಂಥ ಕೆಲವೊಂದು ವಸ್ತುಗಳು ಬರುವಂಥ ಸಾಧ್ಯತೆಗಳಿದೆ. ಮತ್ತು ಅದ್ಭುತವಾಗಿ ಈ ತಿಂಗಳಲ್ಲಿ ನೀವು ಒಂದು ಬಹಳ ಪ್ಲ್ಯಾನ್ ಮಾಡ್ತೀರಿ. ನೀವು ಯಾವುದೋ ಒಂದು ದೊಡ್ಡದಾದಂಥ ಕೆಲಸಕ್ಕೆ ಕೈ ಹಾಕುವಂಥ ಸಾಧ್ಯತೆಗಳಿದೆ. ಮತ್ತು ದೊಡ್ಡದಾದಂಥ ವ್ಯಕ್ತಿಯು ನಿಮ್ಮ ಸಂಪರ್ಕ ಮಾಡ್ತಾನೆ ಈ ತಿಂಗಳಲ್ಲಿ. ಎಷ್ಟೋ ಸಲ ನಾವು ಒಳ್ಳೆಯ ಕೆಲಸ ಮಾಡಬೇಕು, ಒಳ್ಳೇದು ಮಾಡಬೇಕು ಅಂತ ನಮಗೆ ಅನುಕೂಲ ಆಗೋದಿಲ್ಲ. ಆದರೆ ಈ ತಿಂಗಳಲ್ಲಿ ಒಂದು ದೊಡ್ಡದಾದಂಥ ಕೆಲಸಗಳು ಸಿಗುವಂಥದ್ದು, ದೊಡ್ಡದಾಗಿ ಅನುಕೂಲತೆಗಳಾಗುವಂಥದ್ದು, ಇಂಥ ಸಾಧ್ಯತೆಗಳು ಕಾಣಿಸುತ್ತೆ. ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಇದೆ. ಬಹಳ ಮುಖ್ಯವಾಗಿ ನೋಡಿ, ಎಷ್ಟೋ ಜನ ಕಾಮೆಂಟ್ ಆಗ್ತಾ ಇದ್ರಿ, ಮದುವೆ ಆಗಲಿಲ್ಲ, ಏನಾದ್ರು ಆಗುತ್ತಾ ಈ ತಿಂಗಳಲ್ಲಾದರೂ ಅಂತ. ಈ ಜನವರಿಯಲ್ಲಿ ಪ್ರಯತ್ನ ಮಾಡಿ, ಯಾಕಂದರೆ ಗುರು ಸಪ್ತಮದಲ್ಲಿದ್ದಾನೆ, ರಾಶಿ ನೋಡ್ತಾ ಇದ್ದಾನೆ, ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಶುಭ ಕಾರ್ಯಗಳನ್ನು ಮಾಡುವ ಹಾಗಾಗ್ತದೆ. ಶುಭ ಕಾರ್ಯಗಳ ಮನೆಯಲ್ಲಿ ಆಗಬೇಕು ಅಂದರೆ ಗುರುವಿನ ದೃಷ್ಟಿ ಬೇಕು, ಗುರುವಿನ ಆಶೀರ್ವಾದ ಬೇಕು. ಹಾಗಾಗಿ ಆ ಶುಭ ಕಾರ್ಯಗಳನ್ನು ಮಾಡುವಂಥದ್ದು, ಶುಭವಾಗಿ ನಡ್ಕೊಳ್ಳುವಂತಹ ಪ್ರಯತ್ನಗಳಾಗುತ್ತೆ. ಅದರ ಜೊತೆಯಲ್ಲಿ ಏನೋ ಒಂದು ವ್ಯಾಪಾರ ಆರಂಭ ಮಾಡಬೇಕು ಅಂದರೆ ಈ ತಿಂಗಳು ಬಹಳ ಒಳ್ಳೆಯದಿದೆ ಅಂತೇಳಿ ಹೇಳ್ತೇನೆ. ಏನೋ ಬಿಸ್ನೆಸ್ ಮಾಡಬೇಕು, ಜೊತೆಗೆ ಸೇರಿಸ್ಕೊಂಡು ಏನೋ ಒಂದು ಮಾಡಬೇಕು ಅಂತಂದರೆ ಬಿಸ್ನೆಸ್ಸು ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಹಾಗೆ ಬೆಳ್ಳಿ ವ್ಯಾಪಾರ ವ್ಯವಹಾರಗಳು ಇದು ಯಾರ್ಯಾರು ಮಾಡ್ತಾಯಿದ್ರು ಅಂತಂದರೆ ಹೆಚ್ಚಿನದಾದಂಥದ್ದು. ಮತ್ತು ನಿಮ್ಮ ಮನೆಗೂ ಕೂಡ ಏನೋ ಒಂದು ಲೋಹದ ರೀತಿಯಲ್ಲಿ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಯಾವುದೋ ಒಂದು ದೇವ್ರ ಪೂಜೆ ಮಾಡುವಂಥ ಒಂದು ಸಣ್ಣದಾದಂಥದ್ದಾರು ದೇವರು ತೆಗೆದುಕೊಳ್ಳೋಣ, ಬೆಳ್ಳಿ ಬಂಗಾರ ತೆಗೆದುಕೊಳ್ಳೋಣ ಅಂಥೇಳಿ, ಅದರದ್ದು ಕೂಡ ಸಿಗೋದಿಲ್ಲ. ಯಾಕಂದರೆ ಎಷ್ಟೋ ಜನ ನಮ್ಮ ಹತ್ರ ಕೂಡ ಹೇಳ್ತಾರೆ, ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೇನೆ ಸ್ವಾಮಿ, ಒಂದು ತಾಳಿ ಯಾರೋ ತೆಗೆದುಕೊಂಡು ಲಕ್ಷ್ಮಿ ಕಟ್ಟಬೇಕು ಅಂಥೇಳಿ ಯೋಚನೆ ಇದೆ ಅಂಥೇಳಿ. ಅದರ ದುಡ್ಡು ಬೇರೆದಕ್ಕೆಲ್ಲ ಖರ್ಚಾಗಿ ಹೋಗ್ತದೆ. ದೇವ್ರ ವಿಷಯಕ್ಕೆ ಬಂದ ತಕ್ಷಣ ಇದಕ್ಕೆ ನಾವು ನೋಡುವ ಹಾಗೆ ಆಗಿಬಿಡುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ದೇವತಾನುಗ್ರಹಕ್ಕೂ ಕೂಡ ಆ ದುಡ್ಡಿನ ಅವಕಾಶಗಳು ಸಿಗುತ್ತೆ. ಎಷ್ಟೋ ಸಲ ನಾವು ನೋಡ್ತೇವೆ, ಕ್ಷೇತ್ರಕ್ಕೆ ಹೋಗ್ತೇವೆ, ಎಲ್ಲ ಮಾಡ್ತೇವೆ, ರೂಮಿಗೆ ಹೋಗ್ತೇವೆ, ಎಲ್ಲ ಮಾಡ್ತೇವೆ, ರೂಮ್ ಮಾಡ್ಕೊಳ್ತೇವೆ, ಅದಕ್ಕೆ ಬಾಡಿಗೆ ಕೊಡ್ತೇವೆ, ಎಲ್ಲ ಮಾಡ್ತೇವೆ. ಕೊನೆಗೆ ದೇವ್ರ ಹುಂಡಿಗೇನೋ ಹಾಕಬೇಕು ಅಥವಾ ಏನೋ ಪೂಜೆ ಪುನಸ್ಕಾರ ಮಾಡಬೇಕು ಅಂತಂದರೆ ಖರ್ಚಿನ ವ್ಯವಸ್ಥೆ ಜಾಸ್ತಿ ಆದದ್ರಿಂದ ಅದಕ್ಕೆ ನಾವು ಕಂಜೂಸತನ ಮಾಡುವಾಗ ಆಗುತ್ತೆ. ಹಾಗದು ಮಾಡಬೇಡಿ. ಈ ತಿಂಗಳ ಆರ್ಥಿಕವಾದಂಥ ಅನುಕೂಲ ಆಗುತ್ತೆ. ಮತ್ತು ನೂತನವಾದಂಥ ವ್ಯಾಪಾರ ವ್ಯವಹಾರ ಯಾರು ಮಾಡಬೇಕು ಅಂದ್ಕೊಂಡಿದ್ರು ಅವರು ಈ ತಿಂಗಳನ್ನು ಶುರು ಮಾಡಿ ಅಂತ ಹೇಳ್ತೇನೆ. ಯಾಕಂದರೆ ಮುಂದೆ ಹೋಗ್ತಾ ಸ್ವಲ್ಪ ಇನ್ನೂ ಒಂಚೂರು ಬದಲಾವಣೆಗಳು ಜಾಸ್ತಿ ಆಗುತ್ತೆ. ಹಣಕಾಸಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಇಲ್ಲದೇ ಇರಬಹುದು. ಮತ್ತು ಅದರ ಜೊತೆಯಲ್ಲಿ ಸರ್ಕಾರಿಯ ಕೆಲಸ ಆಗುವಂಥ ಸಾಧ್ಯತೆಗಳು, ಬುಧಾದಿತ್ಯರು ನಿಮಗೆ ತೃತೀಯ ಸ್ಥಾನದಲ್ಲಿ ಸೇರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಾಗುವಂಥ ಸಾಧ್ಯತೆಗಳಿದೆ. ರಾಜಕೀಯ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಇದೆ. ಆನ್ಲೈನ್ ಕೆಲಸ ಮಾಡುವಂಥವರು, ನೃತ್ಯ ಮಾಡುವಂಥವರು, ಸಂಗೀತ ಮಾಡುವ ಇಂಥವರಿಗೆ ಸನ್ಮಾನಗಳಾಗುವಂಥ ಸಾಧ್ಯತೆಗಳಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಸಿಗುವ ಹಾಗಿದೆ. ಎಷ್ಟೋ ಸಲ ನಾವು ನೋಡ್ತೇವೆ, ಸಾರ್ವಜನಿಕವಾದ ಕ್ಷೇತ್ರದಲ್ಲಿ ಏನೇ ಮಾಡ್ತಾಯಿದ್ರು ಅಭಿವೃದ್ಧಿ ಆಗೋದಿಲ್ಲ. ಆದರೆ ಈ ತಿಂಗಳಲ್ಲಿ ಸಾರ್ವಜನಿಕವಾದಂಥ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಾಗಿದೆ. ಮತ್ತು ಒಂದು ಕೆಲಸ ಮಾಡಿದೆ ಪುನಃ ರಿಪೀಟ್ ಮಾಡುವ ಹಾಗಾಗುತ್ತೆ. ನೋಡಿ, ಅವಕಾಶಗಳು ಹೇಗೆ ಬರುತ್ತೆ ಅಂದರೆ ನಿಮ್ಗೆ ಅದೇ ಕೆಲಸ ಪುನಃ ಬರುತ್ತೆ. ಇವತ್ತು ಮಾಡಿದ ಕೆಲಸ ಪುನಃ ನಾಳೆ ಮಾಡೋದು, ಇವತ್ತೊಂದಷ್ಟು ಅಡುಗೆ ಕಾಂಟ್ರಾಕ್ಟ್ ಮಾಡಿದ್ದೇನೆ ಪುನಃ ನಾಳೆ ಅಡುಗೆ ಕಾಂಟ್ರಾಕ್ಟ್ ಮಾಡುವಂಥದ್ದು, ಮಾಡಿದ್ದೇ ಕೆಲಸ. ಆದರೆ ಬಹಳ ಖುಷಿ ಕೊಡುತ್ತೆ ನಿಮಗೆ. ಯಾಕಂದರೆ ನೋಡಿ, ಜನಾನುರಾಗ ಪ್ರಭವಾಹಿ ಸಂಪದಃ. ತುಲಾರಾಶಿಯವರು ಜನರ ಸಂಪರ್ಕಗಳು, ಜನರ ವಿಶ್ವಾಸ, ಜನರ ಪ್ರೀತಿ ಬಹಳ ಆದಂಥದ್ದಲ್ವ. ಹಾಗಾಗಿ ಆ ಜನಾನುರಾಗ ಹೇಳುವಂಥದ್ದು ಬಹಳ ಉತ್ತಮವಾದಂಥ ಸ್ಥಿತಿಗಳನ್ನು ಕೊಡುತ್ತೆ. ಮತ್ತು ನಿಮ್ಮ ಹಿಂದಿನ ನೆನಪುಗಳು ಈ ತಿಂಗಳಲ್ಲಿ ಬಹಳ ಉತ್ತಮವಾಗಿ ಫಲ ಕೊಡುತ್ತದೆ. ಎಷ್ಟೋ ಸಲ ನೋಡ್ತೇವೆ, ನಮಗೆ ಮೊಬೈಲ್ ಬಂದದ್ರಿಂದ ನೆನಪಿನ ಶಕ್ತಿ ಬಹಳ ಕಡಿಮೆ ಆಗಿಬಿಟ್ಟಿದೆ. ಇಲ್ಲಾಂತಾದರೆ ಸಂಖ್ಯಾಶಾಸ್ತ್ರ, ಸಂಖ್ಯೆ ಸಂಬಂಧವಾದಲ್ಲಿ ಇವತ್ತೆಲ್ಲ ಎಷ್ಟೋ ನಂಬರನ್ನು ನೆನಪಿಟ್ಕೊಳ್ಳುವಂಥದ್ದು ನಮಗೆ ಕ್ಯಾಲ್ಕುಲೇಟರ್ ಬಂದಿದೆ. ಈಗೆಲ್ಲ ನೆನಪಿನ ಶಕ್ತಿ ಅದೆಲ್ಲ ಕಡಿಮೆ ಮಾಡುತ್ತದೆ. ನಮ್ಮಲ್ಲಿ ಮೆಮೊರಿ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಯಾವುದೋ ಹಳೆಯ ನೆನಪು ನಿಮಗೆ ಪುನಃ ಉತ್ತಮವಾಗುತ್ತೆ. ನೆನಪಿನ ಶಕ್ತಿಗಳು ಒಳ್ಳೆಯದು ಕೊಡುತ್ತೆ. ಮತ್ತು ಯತ್ನ ಕಾರ್ಯದಲ್ಲಿ ಸ್ವಲ್ಪ ಸಿದ್ಧಿಯಾಗುವಾಗೂ ಕೂಡ ಅವಕಾಶಗಳಿದೆ. ಎಷ್ಟೋ ಸಲ ಕೆಲಸ ಮಾಡ್ತಾ ಇರ್ತೇವೆ, ಯತ್ನ ಕಾರ್ಯದಲ್ಲಿ ಸಿದ್ಧಿ ಸಿಗುವಂಥದ್ದಿಲ್ಲ. ವಾಹನಗಳನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ನೋಡಿ, ಇದು ಬಹಳ ಮುಖ್ಯವಾಗಿ. ಪಂಚಮ ಶನಿ ಬಂದ ತಕ್ಷಣವೇ ಏನೋ ಗಾಡಿ ನಿಲ್ಲಿಸಿರ್ತೇವೆ, ಏನೋ ಒಂದು ಸ್ವಲ್ಪ ಟಚ್ ಆಗಿ ಹಿಂದೆ ಮುಂದೆ ಆಗಿರುತ್ತೆ. ಕೊನೆಗೆ ಅದನ್ನು ಮಾರಾಟ ಮಾಡಿ ಬೇರೆ ವಾಹನಗಳನ್ನು ಕೂಡ ಕೊಂಡುಕೊಳ್ಳುವಂಥ ಹಾಗೆ ಆಗುತ್ತೆ.
ಹಳೆ ವಾಹನವನ್ನು ಮಾರಿ ಹೊಸ ವಾಹನ ಅಥವಾ ಯಾವುದೊಂದು ವಾಹನ ಖರೀದಿ ಮಾಡಬಹುದು ಅಂತೇಳಿ ಹೇಳ್ತೇನೆ. ಮತ್ತು ಹೊಸ ಬಿಸ್ನೆಸ್ ಮಾಡಲಿಕ್ಕೆ ಈ ತಿಂಗಳು ಬಹಳ ಉತ್ತಮವಾಗಿದೆ ನೋಡಿ. ಏನಾದ್ರು ಪ್ಲ್ಯಾನ್ ಮಾಡಿ ಈ ತಿಂಗಳಲ್ಲಿ ಇನ್ನೊಂದು ಬಿಸ್ನೆಸ್ ಮಾಡಿ ಅಥವಾ ಯಾವುದಾದ್ರು ಕೃಷಿ ಕ್ಷೇತ್ರ ಕೊಂಡುಕೊಳ್ಳುವಂತಿದ್ದರೆ ಪ್ರಯತ್ನ ಮಾಡಿ. ಮತ್ತು ಈ ತಿಂಗಳು ದೃಢವಾದಂಥ ಸಂಕಲ್ಪ ಆಗುತ್ತೆ ನಿಮಗೆ. ಜೀವನದಲ್ಲಿ ಎಷ್ಟೋ ಸಲ ಸಂಕಲ್ಪನೆ ಮಾಡಲಿಕ್ಕಾಗಲ್ಲ, ಯಾಕಂದರೆ ನಾವು ಗೋಲ್ ಇಲ್ಲ ಅಂತಾದರೆ ಯಾವುದೂ ಅಚೀವ್ ಆದಂಥದ್ದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ದೃಢವಾದಂಥ ಸಂಕಲ್ಪಗಳು, ಆ ಸಂಕಲ್ಪ ಸಿದ್ಧಿಯಾಗುವಾಗ ಆಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ಸಂಕಲ್ಪವೇ ಇಲ್ಲ, ಅವಾಗೇನು ಮಾಡಲಿಕ್ಕಾಗತ್ತೆ? ನಾವು ಪ್ಲ್ಯಾನ್ ಮಾಡಿಲ್ಲ ಅಂದರೆ ಎಂಥರೂ ಮಾಡಲಿಕ್ಕಾಗತ್ತಾ? ಮತ್ತು ಈ ತಿಂಗಳಲ್ಲಿ ಹೆಚ್ಚು ನಿಮ್ಮ ಕೆಲಸದ ಅಭಿವೃದ್ಧಿ ಆಗುವಾಗತ್ತೆ. ಹೆಚ್ಚು ಕೆಲಸಗಳನ್ನು ಕೂಡ ನೀವು ಮಾಡ್ತಾ ಇರ್ತೀರಿ ನೋಡಿ. ಮನುಷ್ಯನಿಗೆ ಎಷ್ಟು ಕೆಲಸ ಹೆಚ್ಚು ಮಾಡ್ತೇವೆಯೋ ಅಷ್ಟು ನೀವು ಹೆಚ್ಚಿನದಾದಂಥ ಶ್ರಮವೂ ಕೂಡ ಆಗುತ್ತೆ, ಅನುಭವವೂ ಕೂಡ ಬರುತ್ತೆ. ಅದು ಬಹಳ ಉತ್ತಮವಾದಂಥದ್ದು. ಕುಟುಂಬದ ಸದಸ್ಯರ ಜೊತೆಗೆ ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ನೀವು ದೂರ ಮಾಡಿಕೊಳ್ತೀರಿ, ದೂರ ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತೀರಿ. ಹಾಗಾಗಿ ಕುಟುಂಬದ ಸದಸ್ಯರಿಗೆ ಬಹಳ ಉತ್ತಮವಾದಂತಹ ಸಮಾಧಾನ ಮತ್ತು ಆ ಖಿನ್ನತೆ ಚಿಂತೆ ಎಲ್ಲ ದೂರ ಆಗುವ ಹಾಗಾಗತ್ತೆ. ಎಷ್ಟೋ ಸಲ ನೋಡಿ, ಹಾಗಾಗಿ ಹಿಂದಿನ ಕಾಲದಲ್ಲೆಲ್ಲ ದೊಡ್ಡದಾದಂಥ ಮನೆ ಇರ್ತಾ ಇತ್ತು, ಅಲ್ಲೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿ, ಊಟ ಆದಮೇಲೆ ಕಷ್ಟ ಸುಖ ಎಲ್ಲ ಮಾತಾಡೋರು. ಈಗಿಲ್ಲ, ಗಂಡ ಹೆಂಡತಿ ಮಕ್ಕಳು ಸಣ್ಣದಾದಂಥ ಸಂಸಾರ ಆಗಿಬಿಟ್ಟಿದೆ. ಹಾಗಾಗಿ ನೋಡಿ, 4 ಜನ ನಮ್ಮವರೂ ಹೇಳುವಂಥವ್ರ ಜೊತೆಗೆ ಬೆರೆತಾಗ ನಮ್ಮ ಕಷ್ಟಗಳೆಲ್ಲ ಎಲ್ಲೋ ಹೋಗಿಬಿಡುತ್ತೆ. ಯಾರು ಹೆಲ್ಪ್ ಮಾಡ್ತಾರೆ ಬಿಡ್ತಾರೆ ಹೇಳುವಂಥದ್ದಲ್ಲ, ಆದರೆ ಇನ್ನೊಬ್ಬರ ಹತ್ರ ಹೇಳಿದಾಗ ತಲೆ ಹಗರಾಗುತ್ತೆ, ಮನಸ್ಸು ಹಗರಾಗುತ್ತೆ. ಹಾಗಾಗಿ ಬಹಳ ಉತ್ತಮವಾದಂಥ ಅನುಭವಗಳನ್ನು ಕೂಡ ನೀವು ಕಾಣ್ತೀರಿ ಮತ್ತು ಅನುಭವದ ಮಾತುಗಳನ್ನು ಕೂಡ ಕೇಳ್ತೀರಿ. ಜೀವನದಲ್ಲಿ ಎಲ್ಲಕ್ಕಿಂತ ಮೇಲ್ಮಟ್ಟದ ಅನುಭವ ಅಲ್ವಾ? ಹಾಗಂತ ಅನುಭವದ ಮಾತನ್ನು ಕೂಡ ನೀವು ಕೇಳ್ತೀರಿ. ಮತ್ತು ಈ ತಿಂಗಳಲ್ಲಿ ನಿಮ್ಮನ್ನು ನೀವು ಬಹಳ ರೀತಿಯಾಗಿ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ತಿಂಗಳು ಅಂತೇಳಿ ಹೇಳ್ಬೋದು. ಬಹಳ ಉತ್ತಮವಾದದ್ದಲ್ವ? ಯಾಕಂದರೆ ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಯಾವ ವಿಷಯದಲ್ಲಿ? ನಿಮಗೆ ನೀವು ಏನು ಸರಿಯಾಗಿ ಮಾಡ್ತಾಯಿದ್ರಿ, ಏನು ತಪ್ಪಾಗಿ ಮಾಡ್ತಾಯಿರಿ ಹೇಳುವಂಥ ಮನವರಿಕೆಗಳಾಗುತ್ತೆ. ಅದರಿಂದ ನಿಮ್ಮನ್ನು ನೀವು ಸರಿಯಾಗಿ ಮಾಡಿಕೊಂಡು ನಿಮ್ಮನ್ನು ನೀವು ಸರಿಯಾದಂಥ ದಾರಿಯಲ್ಲಿ ಹೋಗುವಂಥ ಸಾಧ್ಯತೆಗಳಾಗುತ್ತೆ. ಹೀಗೆ ಇಷ್ಟೆಲ್ಲ ನಿಮಗೆ ಭಾಳ ಶುಭವಾದಂಥದ್ದಿದೆ. ಯಾವ್ಯಾವ ವಿಷಯದಲ್ಲಿ ಜಾಗ್ರತೆಯಪ್ಪ ಅಂತಂದರೆ, ಒಂದನೇದಾಗಿ ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ. ಭಾಳ ತಲೆನೋವು ಬರ್ತಾಯಿದೆ, ಚಿಕಿತ್ಸೆ ಇತ್ಯಾದಿಗಳನ್ನು ಕೂಡ ಮಾಡ್ತಾಯಿರಿ. ಅದರ ಜೊತೆಯಲ್ಲಿ ಯಾವುದೋ ಒಂದು ಪಟ್ಟು ಹಿಡ್ಕೊಂಡು ಕೂತಿದ್ರಿ, ಹೀಗೆ ಅಂಥೇಳಿ ಅದನ್ನು ಬಿಡುವಂಥ ಪ್ರಯತ್ನವನ್ನು ಮಾಡಿ. ಯಾವುದೋ ಭಗವಂತನ ಅನುಗ್ರಹದಿಂದ ಲಾಭಾಂಶಗಳು, ಒಳ್ಳೆ ರೀತಿಯಾದಂಥ ಫಲಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಹೀಗೆ ಆಗಬೇಕು, ಜಾಸ್ತಿ ಪಟ್ಟು ಹಿಡ್ಕೊಂಡ್ರೆ ಸಿಗುವಂಥದ್ದು ಕಷ್ಟ ಆಗಬಹುದು. ಮತ್ತು ಯಾವುದತ್ತು ಕೂಡ ನಾವು ಕೆಲಸದ ಕಡೆಗೆ ಹೆಚ್ಚು ಹೋಗ್ತಾ ಇರಬೇಕು, ಫಲದ ಕಡೆಗೆ ಸ್ವಲ್ಪ ಕಡಿಮೆನೇ ಗಮನ ಇರಬೇಕು. ಫಲದ ಕಡೆಗೆ ಜಾಸ್ತಿ ಗಮನ ಆದಾಗ ಕೆಲಸ ನಿಧಾನಾಗಿ ನಿಂತು ಹೋಗುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ಮೂರನೇದಾಗಿ ಯಾರೋ ಒಬ್ಬರು ನಿಮ್ಮ ಜೊತೆಗಿದ್ದವರೇ ಸ್ವಲ್ಪ ಮೋಸ ಮಾಡುವಂಥ, ಸುಳ್ಳು ಹೇಳುವಂಥ ಚಾನ್ಸಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ವ್ಯವಹಾರವನ್ನು ಮಾಡಿ. ದೈವಾನುಗ್ರಹ ಇದೆ ಅಂತೇಳಿ ನಾವು ಮಾಡಿದಂಥ ಎಲ್ಲ ಕೆಲಸಗಳು ಕೂಡ ಆಗುತ್ತೆ ಅಂತೇನಿಲ್ಲ. ಧರ್ಮವಾಗಿ ಮಾಡಿದಂಥ ಕೆಲಸಗಳಿಗೆ ಆ ದೈವಾನುಗ್ರಹ ಆಗುತ್ತೆ. ಮತ್ತು ಸ್ತ್ರೀಯರು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಜಾಗ್ರತೆ ಇಟ್ಕೊಳ್ಳಿ. ಸ್ವಲ್ಪ ಕಳ್ಕೊಂಡು ಹೋಗುವಂಥ ಸಾಧ್ಯತೆಗಳು, ಅಥವಾ ಎಲ್ಲ ಒಂದು ಹೊರಗಡೆಗೆ ಏನೋ ಇಟ್ಟಿರ್ತೀವಿ, ಯಾರೋ ಬಂದವರು ಎತ್ಕೊಂಡು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಚೋರ ಭಯ ಆಗುವಂಥ ಸಾಧ್ಯತೆಗಳು ಹೀಗೆಲ್ಲ ಇದ್ದಾವೆ ನಿಮಗೆ. ಹಾಗಾಗಿ ಇದಿಷ್ಟು ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ ನೋಡಿ, 1ನೇದಾಗಿ 15ನೇ ತಾರೀಕು ಅನಂತರದಲ್ಲಿ ಸಂಕ್ರಾಂತಿ ಮುಗೀತದೆ. ಅನಂತರದಲ್ಲಿ ಬುಧವಾರ ಚೆನ್ನಾಗಿದೆ. 17ನೇ ತಾರೀಕೊಂದು ಪ್ರಶಸ್ತವಾಗಿದೆ, 22ನೇ ತಾರೀಕೊಂದು ಪ್ರಶಸ್ತವಾಗಿದೆ. ಹಾಗೆ ಹುಣ್ಣಿಮೆ 25ಕ್ಕಿದೆ. ಇಂಥ ದಿವಸ ದೇವರು ಪೂಜೆ ಪುನಸ್ಕಾರಗಳನ್ನು ಮಾಡಿ. ಯಾಕಂದರೆ ನಿಮಗೆ ಈ ತಿಂಗಳಲ್ಲಿ ಪ್ಲ್ಯಾನ್ ಮಾಡಿ, ಸ್ವಲ್ಪ ಒಳ್ಳೆಯದಾಗುವಂಥ ಸಾಧ್ಯತೆಗಳಿದೆ. ಪ್ಲ್ಯಾನೇ ಮಾಡಿಲ್ಲ ಅಂದರೆ ಏನು ಮಾಡಲಿಕ್ಕಾಗತ್ತೆ ಹೇಳಿ? ನೋಡಿ, ಚಿತ್ತಾ ನಕ್ಷತ್ರ 3, 4ನೇ ಪಾದ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಣೇಶ ದೇವರನ್ನು ಪ್ರಾರ್ಥನೆ ಮಾಡಿ. ಮತ್ತು ಬೆಳಿಗ್ಗೆ ಸೂರ್ಯೋದಯದ ಪೂರ್ವದಲ್ಲಿ, ಹೇಗಿದ್ದರೂ ಧನುರ್ಮಾಸ ನಡೀತಾ ಇದೆ, ಹಾಗಾಗಿ ಸೂರ್ಯೋದಯದ ಪೂರ್ವದಲ್ಲಿ ಗಣೇಶನನ್ನು ಪ್ರಾರ್ಥನೆ ಮಾಡಿ. ಗಣೇಶ ಅಥರ್ವ ಶೀರ್ಷ ಅಂತಿದೆ, ಅದನ್ನು ನೀವು ಶ್ರವಣ ಮಾಡಿ. ಅಥವಾ ಗಣೇಶನಿಗೆ ಏನು ಗಣಪತಿ ನಮಃ ಅಂತೇಳಿ ಜಪ ಮಾಡಿದ್ರೂ ಆಗುತ್ತೆ. ಏನು ನಿಮಗೆ ಬರುತ್ತೋ ಅದನ್ನು ಜಪ ಮಾಡ್ತಾ ಇರಿ, ಗಣೇಶ ದೇವರನ್ನು ಬೇಡ್ಕೊಳ್ತಾ ಇರಿ. ಸ್ವಾತಿ ನಕ್ಷತ್ರ ನಾಗದೇವರನ್ನು ಶ್ರದ್ಧೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿ. ನಾಗನ ಅನುಗ್ರಹ ಬಹಳ ಉತ್ತಮವಾದಂಥ ಫಲಗಳನ್ನು ಕೊಡುತ್ತದೆ. ವಿಶಾಖ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತೃದೇವೋಭವ ಪಿತೃದೇವೋಭವ, ತಂದೆ ತಾಯಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ಕಾರ ಮಾಡಿ. ತಂದೆ ತಾಯಿಯರ ಆಶೀರ್ವಾದ ಅನುಗ್ರಹ ಆಡುವಂಥದ್ದು ಬಹಳ ಶುಭವಾಗುತ್ತೆ. ಇದಿಷ್ಟು ಮಾಡೋ ಪ್ರಯತ್ನ ಮಾಡಿ. ತುಲಾರಾಶಿಯವರಿಗೆ ಜನವರಿ ಪರವಾಗಿಲ್ಲ, ಒಳ್ಳೆ ರೀತಿಯಾದಂಥ ಫಲಗಳನ್ನೇ ಕೊಡುವಂಥ ಸಾಧ್ಯತೆಗಳಿದೆ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.